ಹೆಸರು ಪ್ರೇಮ. ಕೈಯಲ್ಲಿ ಬಿಲ್ಲು ಹಿಡಿದೋನು ರಾಮ, ಕಥೆಯನ್ನು ಹಿಡಿದಿರುವ ವೀರ ಭೀಮ. ಚಲುವೆ ನೀನು ರಾಧಿಕೆ ಕಂಡು ನೀನು ಮಧುರಾಪುರವ ದಾಟಿ ನನ್ನ ಹುಡುಗಿಯೇ ತಗೆ ಬಂದು ಕೈಯಲ್ಲಿ ಬಿಲ್ಲು ಹಿಡಿದೋನು ರಾಮ, ಗದೆಯನ್ನು ಹಿಡಿದಿರುವ ವೀರ ಭೀಮ. ಯುಗದ ಹಾಡು ಸರಿಯಾಗದು ಸುಮ್ಮನೆ ಓಡು, ಕಲಿಕಾಲವು ಚಲುವೆ ನೋಡು, ಏಕಾಂತ ಬಯಸಿದೆ ಮನಸ್ಸು. ಭಾರಿ ಚಂದದ ನೃತ್ಯ ಪ್ರದರ್ಶನವನ್ನು ನೀಡಿದಂತಹ ಕುಮಾರಿ ಅನುಜ್ಞಾ ಮತ್ತು ತಂಡದವರಿಗೆ ವಂದನೆಗಳು. ಮುಂದೆ ಕುಮಾರಿ ಸುಶ್ರಾವ್ಯ ಮತ್ತು ವಿನುಕ್ಷ ಇವರಿಂದ ಒಂದು ನೃತ್ಯ ಪ್ರದರ್ಶನ. ಕುಮಾರಿ ಶ್ರಾವ್ಯಶ್ರೀ ಮತ್ತು ವಿನುಕ್ಷ ಇವರಿಂದ ಒಂದು ನೃತ್ಯ. ಸೈಡಿಂದ ಬೆಳಗ್ಗೆ ಈಚೆ ಬರ್ಕೊಂಡು ಮಾಡ್ತೀಗ ಕಡಲ ಜನರ ನಗುವಲಿ ಹುಟ್ಟಿ
ಚೆನ್ನಯ ಕಥೆ ಇದೆ, ನಾಗರ ಧರೆಯಲ್ಲಿದೆ, ಹುಲಿಯ ನರ್ತನ ನಮ್ಮದೇ, ಕಡಲ ಅಲೆ ಜೋಗುಳದಲ್ಲಿ, ಕರಾವಳಿಯ ಉಸಿರಲಿ, ಕೋಟಿ ನಮನ ಮಣ್ಣಿಗೆ. ತುಳುನಾಡಿನ ವೈಭವವನ್ನು ನೃತ್ಯದ ಮೂಲಕ ಪ್ರದರ್ಶಿಸಿದ ಕುಮಾರಿ ಶ್ರಾವ್ಯಶ್ರೀ ಮತ್ತು ವಿನುಕ್ಷ ತಂಡದವರಿಗೆ ವಂದನೆಗಳು. ಇನ್ನೊಂದು ಕೊನೆಯ ಕಾರ್ಯಕ್ರಮ ಕುಮಾರಿ ಸಿಂಚನ ಮತ್ತು ಶ್ರಾವ್ಯ ಇವರಿಂದ ಒಂದು ನೃತ್ಯ. ವಂದನೆಗಳು. ಇನ್ನು ಮುಂದೆ ಇಂದಿನ ಈ ಒಂದು ಸಾಂಸ್ಕೃತಿಕ ಕಲಾ ವೇದಿಕೆಯಲ್ಲಿ ಇನ್ನು ಮುಂದೆ ಕೆಲವು ಕ್ಷಣಗಳಲ್ಲಿ PK ಗಣೇಶ್ ಮತ್ತು ಬಳಗದವರಿಂದ ಸ್ಯಾಕ್ಸೋಫೋನ್ ವಾದನ ಈ ಒಂದು ಕಾರ್ಯಕ್ರಮ ಈ ಒಂದು ವೇದಿಕೆಯಲ್ಲಿ ಎಲ್ಲ ಕಲಾಭಿಮಾನಿಗಳು, ದೂರದಲ್ಲಿರುವಂತಹ ಎಲ್ಲ ಭಗವದ್ಭಕ್ತರು ದಯವಿಟ್ಟು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಗಣೇಶ್ ಮತ್ತು ಬಳಗದವರು ನಮ್ಮ ವೇದಿಕೆಯ ಮುಂಭಾಗದಲ್ಲಿ ಆಗಮಿಸಿದ್ದಾರೆ. ಅವರನ್ನ ಶ್ರೀ ಉಮಾಮಹೇಶ್ವರ ದೇವಸ್ಥಾನ ಮಜಲ್ಮಾರು ಮುಖ್ಯ ಇದರ ಪುಷ್ಪರಥ ಸಮರ್ಪಣಾ ವರ್ಷಾವಧಿ ಜಾತ್ರೆ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಒಂದು ಕಾರ್ಯಕ್ರಮದಲ್ಲಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ.
ಇನ್ನು ಕೆಲವೇ ಕ್ಷಣದಲ್ಲಿ ಈ ಒಂದು ವೇದಿಕೆಯಲ್ಲಿ PK ಗಣೇಶ್ ಮತ್ತು ಬಳಗದವರಿಂದ ಸ್ಯಾಕ್ಸೋಫೋನ್ ವಾದನ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಎಲ್ಲ ಭಗವದ್ಭಕ್ತರು, ದೂರದಲ್ಲಿರುವಂತಹ ಮಹನೀಯರು ದಯವಿಟ್ಟು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸುವಂತೆ ತಮ್ಮಲ್ಲಿ ಮಗದೊಮ್ಮೆ ವಿನಂತಿಯನ್ನು ಮಾಡ್ತೇವೆ. ಹಲೋ, ಸ್ವಯಂ ಸೇವಕರಲ್ಲಿ ಒಂದು ವಿನಂತಿ. ಒಂದು 5-6 ಜನ ಸ್ವಯಂ ಸೇವಕರು ದೇವಳದ ಎದುರು ಪುಷ್ಪರಥದ ಬಳಿಗೆ ಆದಷ್ಟು ಬೇಗನೆ ಆಗಮಿಸಬೇಕಂತ ವಿನಂತಿಸ್ತಾ ಇದ್ದೇವೆ. ಆದಷ್ಟು ಬೇಗನೆ. ಶ್ರೀ ಉಮಾಮಹೇಶ್ವರ ದೇವಸ್ಥಾನ ಮಜಲುಮಾರು ಅಷ್ಟಬಂಧ ಬ್ರಹ್ಮಕಲಶೋತ್ಸವ, ಪುಷ್ಪರಥ ಸಮರ್ಪಣೆ ಹಾಗೂ ವರ್ಷಾವಧಿ ಜಾತ್ರೆ ಈ ಪ್ರಯುಕ್ತ 6ನೇ ದಿನವಾದ ಇಂದು ಈ ಒಂದು ಶಿವಪಾರ್ವತಿ ವೇದಿಕೆಯಲ್ಲಿ ಸ್ಯಾಕ್ಸೋಫೋನ್ ವಾದನ ಇದೀಗ ಕೆಲವೇ ಕ್ಷಣದಲ್ಲಿ ನಡೆಯಲಿದೆ. ವಿದ್ವಾನ್ PK ಗಣೇಶ್ ಇವರಿಂದ ಕೃಷ್ಣ ಜೋಗಿ ಮತ್ತು ಸುನಂದ ದಂಪತಿಗಳ ಪುತ್ರರಾದ ವಿದ್ವಾನ್ PK ಗಣೇಶ್ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು ಇದರ ಆಸ್ಥಾನ ವಿದ್ವಾನ್ ಆಗಿರುವ ವಿದ್ವಾನ್ PK ಗಣೇಶ್ ಇವರು ಕಂಚಿ, ಕಾಮಕೋಟೆ ಆಸ್ಥಾನ ವಿದ್ವಾನ್ ಕೂಡ ಆಗಿದ್ದಾರೆ. ಸ್ಯಾಕ್ಸೋಫೋನ್ ವಾದನದಲ್ಲಿ ಇವರು ಮುಟ್ಟದ ರಾಗಗಳಿಲ್ಲ. ದೇಶ ವಿದೇಶಗಳಲ್ಲಿ ಕಾರ್ಯಕ್ರಮ ನೀಡಿದ ಹೆಮ್ಮೆಯ ಪುತ್ತೂರಿನ ಕಲಾವಿದರು. 25 ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ದುಡಿಯುತ್ತಾ ದೇವರ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ. ಅದೇ ರೀತಿ ಹಿನ್ನೆಲೆ ಸಹ ಕಲಾವಿದರಾಗಿ ಸ್ಯಾಕ್ಸೋಫೋನ್ ವಾದನದಲ್ಲಿ ಇವರ ಪುತ್ರರಾದಂತಹ ಶಿವರಾಜ್ PG, ತವಿಲ್ ವಾದನ ಮನುರಾಜ್ ಉಪ್ಪಳ, ತಬಲ ಸುಮನ್ ದೇವಾಡಿಗ, ವಯಲಿನ್ ವಾದನ ತನ್ಮಯಿ ಉಪ್ಪಂಗಳ, ರಿದಮ್ ಫ್ಯಾನ್ ಸುಹಾಸ್ ಹೆಬ್ಬಾರ್ ಶಾಂತಿಗೋಡು, ಅದೇ ರೀತಿ ತಾಳ ಶ್ರೀನಿವಾಸ್ ಪುತ್ತೂರು. ಇದೀಗ
ಕೆಲವೇ ಕ್ಷಣಗಳಲ್ಲಿ ನಮ್ಮ ಈ ಶಿವಪಾರ್ವತಿ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಒಂದಾದಂತಹ ಸ್ಯಾಕ್ಸೋಫೋನ್ ವಾದನ ನಡೆಯಲಿದೆ. ಎಲ್ಲ ಭಗವದ್ಭಕ್ತರು ವೇದಿಕೆಯ ಮುಂಭಾಗ ಬಂದು ಆಸೀನರಾಗಬೇಕು. ಅದೇ ರೀತಿ ಕಲಾವಿದರಿಗೆ ಪ್ರೋತ್ಸಾಹವನ್ನು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಆದರಣೀಯ ಭಗವದ್ಭಕ್ತರೇ, ಶ್ರೀ ಉಮಾಮಹೇಶ್ವರ ದೇವಸ್ಥಾನ ಮಜಲುಮಾರು ಮುಖ್ಯ ನರಿಮುಗರು ನೆತ್ತ ಆಶ್ಚರ್ಯ ನಡುಬಣ ಪುಷ್ಪರಥ ಸಮರ್ಪಣೆ ವರ್ಷವಾದಿ ಜಾತ್ರೆ ಬುಕ್ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಆಜಿನ ದಿನದ ಈ ಒಂಜಿ ಸಂಭ್ರಮಡು ನಮ್ಮ ಮಾತ ಪಾಲ್ಪಡೆಯುವುದಿಲ್ಲ. ಎಣಿ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಆರಾಧ್ಯ ದೇವರ ಅಂಚಿನ ಉಮಾಮಹೇಶ್ವರಗೆ ನಡೆತದೆ ಸಂಪನ್ನಾತನು ಎಣಿತ ಬಯ್ಯದ ಈ ಒಂಜಿ ವೇದಿಕೆಡು ಶಿವಪಾರ್ವತಿ ವೇದಿಕೆ ಸಾಂಸ್ಕೃತಿಕ ಕಾರ್ಯಕ್ರಮ ಪಿ.ಕೆ. ಗಣೇಶ್ ಬುಕ್ಕ ಕೂಟದಗಳ ಸ್ಯಾಕ್ಸೋಫೋನ್ ವಾದನ ಕೆಲವೇ ಕ್ಷಣ ನಡಬೆರಂಡು ಎಲ್ಲದೇ ದಿನ ಶ್ರೀದೇವರ ಬಲಿ ಬಿದರ್ದು ಉತ್ಸವ, ಪಲ್ಲಕ್ಕಿ ಉತ್ಸವ, ದರ್ಶನ ಬಲಿ, ಬಟ್ಟಲು ಕಾಣಿಕೆ, ಮಹಾಪೂಜೆ, ಪ್ರಸಾದ ವಿತರಣೆ ಬುಕ್ಕ ಅನ್ನ ಸಂತರ್ಪಣೆ ನಡಬೆರಂಡು ಬಯ್ಯಗ 5 ಗಂಟೆಗೆ ಸರಿಯಾದ ದೈವದ ಭಂಡಾರದ ಎತ್ತದು ರಕ್ತೇಶ್ವರಿ ಗುಳುಗ ಬುಕ್ಕ ಪರಿವಾರ ದೈವದ ನೇಮೋತ್ಸವ ನಡಬೆರಂಡು ಈ ಮಾತ ಕಾರ್ಯಕ್ರಮಡ್ಲ ಭಗವದ್ಭಕ್ತರು ಹೆಚ್ಚಿನ ಸಂಖ್ಯೆ ಬತ್ತದು ಭಾಗವಹಿಸೋದು ಶ್ರೀದೇವರನ ಕೃಪಾ ಕಟಾಕ್ಷಕ್ಕೆ ಪಾತ್ರವಾಡುವಂಡು ನಿಖಲ ವಿನಂತಿ ಬಂದನು. ಆತ್ಮೀಯ ಭಗವದ್ಭಕ್ತರೇ, ಈ ದಿನ 10 ಸಮಸ್ತರು ಕೂಡಿ ಈ ದೇವಸ್ಥಾನದ ವತಿಯಿಂದ ಒಂದು ಬಿಲ್ವಪತ್ರೆಯ ಗಿಡವನ್ನು ನೆಡಲಾಗಿದೆ. ಈ ಗಿಡ ಇನ್ನು 12 ವರ್ಷದ ಬಳಿಕ ಈ ದೇವಸ್ಥಾನದ ಬ್ರಹ್ಮಕಲಶ ನಡೆಯಲಿದೆ. ಆ ಸಮಯಕ್ಕೆ ಅದು ಎತ್ತರವಾಗಿ ಬೆಳೆದು ನಿಲ್ಲಬೇಕು. ಅದಕ್ಕಾಗಿ ಕಾರ್ಯಕರ್ತರು ಆಗಾಗ ನೀರನ್ನು ಹಾಕುವುದು ಅವರ ಕರ್ತವ್ಯವಾಗಿದೆ. ಇದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಅದೇ ರೀತಿ ದೇವಸ್ಥಾನದಲ್ಲಿ ದೇವರಿಗೆ ಯಾವ ರೀತಿಯ ಸಂತೋಷ ಆಗಿದೆ ಅದೇ ರೀತಿ ಗಿಡ ಕೂಡ ಬೆಳೆದು ಬರಲಿ ಅಂತೇಳಿ ಆಶಿಸ್ತಾ ಇದ್ದೇವೆ. ಎಲ್ಲ ಭಗವದ್ಭಕ್ತರು ಶಿವಪಾರ್ವತಿ ವೇದಿಕೆಯ ಮುಂಭಾಗ ಬಂದು ಆಸೀನರಾಗಬೇಕು. ಇದೀಗ
PK ಗಣೇಶ್ ಇವರಿಂದ ಸ್ಯಾಕ್ಸೋಫೋನ್ ವಾದನ ಕಾರ್ಯಕ್ರಮ ನಡೆಯಲಿದೆ. ಅದೇ ರೀತಿ ಈ ದಿನ ಸಂಜೆ 6:30ರಿಂದ ಮಹಾಪೂಜೆ, ಶ್ರೀ ದೇವರ ಬಲಿ ಹೊರಟು ಶ್ರೀ ಭೂತಬಲಿ ಉತ್ಸವ, ಅದೇ ರೀತಿ ಪುಷ್ಪರಥೋತ್ಸವ, ವಸಂತಕಟ್ಟೆ ಪೂಜೆ ನಡೆಯಲಿದೆ. ಎಲ್ಲ ಭಕ್ತಾಭಿಮಾನಿಗಳು ಇದರಲ್ಲಿ ಕೈ ಜೋಡಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿಸ್ತಾ ಇದ್ದೇವೆ.
ಆ
ಕಾಲ ನಮ್ಮನ್ನೆಲ್ಲ ಸ್ಯಾಕ್ಸೋಫೋನ್ ವಾದನದ ಮೂಲಕ ಸಾಂಸ್ಕೃತಿಕ ಲೋಕಕ್ಕೆ ಕೊಂಡೊಯ್ದಂತಹ ವಿದ್ವಾನ್ PK ಗಣೇಶ್ ದೇಶ ವಿದೇಶಗಳಲ್ಲಿ ಕಾರ್ಯಕ್ರಮ ನೀಡಿದ ಹೆಮ್ಮೆಯ ಪುತ್ತೂರಿನ ಕಲಾವಿದರು. ಸಹ ಕಲಾವಿದರಾಗಿ ಪುತ್ರ ಶಿವರಾಜ್ PG, ತವಿಲ್ ವಾದನ ಮನುರಾಜ್ ಉಪ್ಪಳ, ತಬಲ ಸುಮನ್ ದೇವಾಡಿಗ ಪುತ್ತೂರು, ವಯಲಿನ್ ವಾದನ ಕುಮಾರಿ ತನ್ಮಯಿ ಉಪ್ಪಂಗಳ, ರಿದಮ್ ಪ್ಯಾಡ್ ಸುಹಾನ್ ಎಬ್ಬಾರ್ ಶಾಂತಿಗೋಡು, ತಾಳ ಶ್ರೀನಿವಾಸ್ ಪುತ್ತೂರು. ಎಲ್ಲ ಭಗವದ್ಭಕ್ತರೇ, ಶ್ರೀ ಉಮಾಮಹೇಶ್ವರ ದೇವಸ್ಥಾನ ಮಜಲುಮಾರು ಮುಕ್ವೆ ಇದರ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಮತ್ತು ಪುಷ್ಪರಥ ಸಮರ್ಪಣೆ ಮತ್ತು ವರ್ಷಾವಧಿ ಜಾತ್ರೆಯ ಪ್ರಯುಕ್ತ ನಡೆಯುತ್ತಿರುವಂತಹ 6ನೇ ದಿನದ ಸಾಂಸ್ಕೃತಿಕ ಕಾರ್ಯಕ್ರಮ. ಅಂತಾರಾಷ್ಟ್ರೀಯ ಮಟ್ಟದ ಒಬ್ಬ ಕಲಾವಿದನ ಪ್ರತಿಭೆ ನಮ್ಮ ಈ ವೇದಿಕೆಯಲ್ಲಿ ಮೂಡಿಬಂದಿದೆ. ಡಾಕ್ಟರ್ PK ಗಣೇಶ್ ಅವರಿಂದ ಸ್ಯಾಕ್ಸೋಫೋನ್ ವಾದನವನ್ನು ತಾವೆಲ್ಲರೂ ಕೂಡ ಅನುಭವಿಸಿದ್ದೀರಿ, ಆನಂದಿಸಿದ್ದೀರಿ, ಖುಷಿಪಟ್ಟಿದ್ದೀರಿ. ಎಲ್ಲ ಭಗವದ್ಭಕ್ತರೇ, ಕಳೆದ 6 ದಿನಗಳಿಂದ ಶ್ರೀಮತಿ ಪಾರ್ವತಿ ಪದ್ಯಾಣ ಇವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಮೂಲಕ ಆರಂಭಗೊಂಡ ಈ ವೇದಿಕೆಯಲ್ಲಿ ಇದೀಗ ಡಾಕ್ಟರ್ PK ಗಣೇಶ್ ಇವರ ಸ್ಯಾಕ್ಸೋಫೋನ್ ವಾದನದೊಂದಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಮುಕ್ತಾಯಗೊಳ್ತಾ ಇದೆ. ಈ ವೇದಿಕೆಯಲ್ಲಿ ಸುಮಾರು 250ಕ್ಕಿಂತಲೂ ಹೆಚ್ಚು ಕಲಾವಿದರು ಭಾಗವಹಿಸಿದ್ದಾರೆ. ಡಾಕ್ಟರ್ ವಿದ್ವಾನ್ ಬಾಲರಾಜ್ ಕಾಸರಗೋಡು ಅಂತ ವಾಯಿನ ವಾದಕರು, ಹಾಗೆ ಡಾಕ್ಟರ್ ವಿದ್ವಾನ್ ಬಾಲಕೃಷ್ಣ ಭಟ್ ಅಂತ ಮೃದಂಗ ವಾದಕರು, ಹಾಗೆ ವಿದ್ವಾನ್ ML ಭಟ್ ಅಂತ ನೃತ್ಯಗಾರರು, ಹಾಗೆ ಬೇರೆ ಬೇರೆ ರೀತಿಯ ಕಲಾವಿದರು ಇಲ್ಲಿ ಭಾಗವಹಿಸಿದ್ದಾರೆ. ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಮುಕ್ತಾಯವೆಂಬಂತೆ ಡಾಕ್ಟರ್ PK ಗಣೇಶ್ ಇವರಿಂದ ಇವತ್ತು ಈಗ ಸ್ಯಾಕ್ಸೋಫೋನ್ ವಾದನವನ್ನ ಕೇಳಿದ್ದೀರಿ. ಒಂದ್ಸಲ ಮಾತಾಡುವಾಗ ಒಬ್ರು ಹೇಳಿದ್ರು, ನಮಗೆಲ್ಲ ಗೊತ್ತಿಲ್ಲ, ಅವ್ರು ಮಾತಾಡ್ತಾ ಹೇಳಿದ್ರು, PK ಗಣೇಶ್ ಸ್ಯಾಕ್ಸೋಫೋನ್ ವಾದನದಲ್ಲಿ PK ಗಣೇಶರವಷ್ಟು ವಿದ್ವತ್ತಿರುವಂತಹ ವ್ಯಕ್ತಿ ಬೇರೊಬ್ರು ಇಲ್ಲ ಅಂತ. ಇವತ್ತು ಕದ್ರಿ ಗೋಪಾಲನಾಥನ್ ಕೂಡ ಇವರೊಟ್ಟಿಗೆ ಜುಗಲ್ಬಂದಿ ಕೂತ್ಕೊಳ್ಳಿಕ್ಕೆ ಭಯ ಪಡ್ತಾರೆ ಅನ್ನೋಂಥ ಮಾತನ್ನ ಅವರು ಉಲ್ಲೇಖಿಸಿದರು. ಅವರು ನಮ್ಮವರೇ, ನಮ್ಮ ಮಾಲಿಂಗೇಶ್ವರ ದೇವರ ಹತ್ತಿರ ಅವರ ಮನೆ ಇದೆ. ಸುಮಾರು ಜನ ಇವರ ಬಲಿ ಉತ್ಸವಕ್ಕೆ ವಾದನಕ್ಕೆ ಬರುವಾಗ ಇದನ್ನು ಕೇಳಲಿಕ್ಕಾಗಿಯೇ ತುಂಬಾ ಜನ ಬರುವುದು ಹೆಮ್ಮೆಯ ಸಂಗತಿ. ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮ ಇಲ್ಲಿ ಮೂಡಿ ಬಂದಿರುವುದು ನಿಜಕ್ಕೂ ಈ ಊರಿನ ಭಾಗ್ಯ, ನಮ್ಮ ನಿಮ್ಮೆಲ್ಲರ ಭಾಗ್ಯ ಅಂತ ಹೇಳ್ತಾ PK ಗಣೇಶ್ ಇವರ ಬಳಗಕ್ಕೆ ಶ್ರೀ ಉಮಾಮಹೇಶ್ವರ ದೇವರ ಆಯುರಾರೋಗ್ಯ ಸುಖ ಸೌಭಾಗ್ಯವನ್ನು ಕರುಣಿಸಲಿ ಅಂತ ಪ್ರಕೃತಿ ಮಾತೆಯಲ್ಲಿ ಭಿನ್ನವಿಸಿಕೊಳ್ತಾ ಅವರಿಗೆ ಗೌರವಾರ್ಪಣೆ ಮಾಡುವುದಕ್ಕೆ ಸಮಿತಿಯ ಕಾರ್ಯದರ್ಶಿಗಳಂತ ಉದಯ ತಂತ್ರಿ ಅವರು ವೇದಿಕೆ ಬರಬೇಕು. ಹಾಗೆ ರವಿಯಣ್ಣ ಈಶ್ವರಿಗೆ ಬರಲಿ, ದಯವಿಟ್ಟು ವೇದಿಕೆ ಬನ್ನಿ. ಹಾಗೆ ಕೋಶಾಧಿಕಾರಿ ನವೀನಣ್ಣ ದಯವಿಟ್ಟು ಬನ್ನಿ. ಎಲ್ಲ ಕಮಿಟಿ ಸಮಿತಿಯ ಸದಸ್ಯರುಗಳು ದಯವಿಟ್ಟು ವೇದಿಕೆಗೆ ಬನ್ನಿ. ಹಾಗೆ ಇಡೀ ಪಾಕಶಾಲೆಯ ವ್ಯವಸ್ಥೆಯನ್ನ ನೋಡಿಕೊಂಡಂತ ಗಣೇಶ್ ಭಟ್ ನಮ್ಮ ಜೊತೆ ಸರ್ ದಯವಿಟ್ಟು ವೇದಿಕೆಗೆ ಬನ್ನಿ. ಸಮಿತಿಯ ಸದಸ್ಯರು ಎಲ್ಲರೂ ಇದ್ರೆ ದಯವಿಟ್ಟು ವೇದಿಕೆಗೆ ಬನ್ನಿ. ಇದು ಕೊನೆಯ ಗಿರೀಶ್ ಮಣಿ ಬನ್ನಿ. ಇದು ಸಾಂಸ್ಕೃತಿಕ ವಿಭಾಗದಲ್ಲಿ ಇದು ಕೊನೆಯ ಕಾರ್ಯಕ್ರಮ. ಸುಮಾರು 13 ಆಮಂತ್ರಣ ಪತ್ರದಲ್ಲಿ 11 ತಂಡಗಳು ಇಲ್ಲಿ ಕಾರ್ಯಕ್ರಮವನ್ನು ನೀಡುವಂತ ಆಮಂತ್ರಣ ಪತ್ರದಲ್ಲಿ ಮುದ್ರಿತವಾಗಿದೆ. ಅದನ್ನು ಮೀರಿ 2 ತಂಡಗಳು ಶ್ರವಣರಂಗ ಪ್ರತಿಷ್ಠಾನ ಸವಣೂರು ಮತ್ತು ಇನ್ನೊಂದು ಕೆಮ್ಮಿಂಜೆಯ ತಂಡ ಸೇವಾ ರೂಪದಲ್ಲಿ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡಿದೆ. ಒಟ್ಟು 13 ತಂಡಗಳು ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡಿದೆ. ಆ ಎಲ್ಲ ತಂಡಗಳಿಗೂ ಕೂಡ ಭಗವಂತನ ಕೃಪೆ ಇರಲಿ ಅಂತ ಆಶಿಸ್ತಾ ದಯವಿಟ್ಟು ವಿದ್ವಾನ್ ಡಾಕ್ಟರ್ PK ಗಣೇಶ್ ಅವರು ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಉದಯ ತಂತ್ರಿ ಅವರವರಿಗೆ ಶಾಲು ಹೊದಿಸಿ ದೇವರ ಪ್ರತೀಕವನ್ನು ನೀಡಿ ದೇವರ ಪ್ರಸಾದವನ್ನು ನೀಡಿ ಗೌರವಿಸಬೇಕು ಅಂತ ವಿನಂತಿಸಿಕೊಳ್ತೇನೆ. ಬಹಳಷ್ಟು ವಿದ್ಯಾರ್ಥಿಗಳನ್ನ ಇವರು ಸ್ಯಾಕ್ಸೋಫೋನ್ನಲ್ಲಿ ಸೃಷ್ಟಿ ಮಾಡಿದ್ದಾರೆ. ನನ್ನ ಒಬ್ಬ ಸ್ಟೂಡೆಂಟ್ ಕೂಡ ಇವರ ವಿದ್ಯಾರ್ಥಿ ಇವತ್ತು ವೇಣುಗೋಪಾಲ್ ಒಳ್ಳೆಯ ವಾದಕನಾಗಿ ಬೆಳೀತಾ ಇದ್ದಾನೆ. ಸರ್, ತಮ್ಮ
ಸೇವೆಗೆ ಹೃದಯಪೂರ್ವಕ ನಮನಗಳನ್ನು ಹೇಳ್ತಾ ಇದ್ದೇನೆ. ಹಾಗೆ ವಾಯಿಲಿನ್ ವಾದನಲ್ಲಿ ಸಹಕರಿಸಿದ ತನ್ಮಯ್ ಕುಮಾರಿ ತನ್ಮಯ್ ದಯವಿಟ್ಟು ವೇದಿಕೆಗೆ ಬರಬೇಕು. ತನ್ಮಯ್ ಇವರನ್ನ ಉದಯ ತಂತೆಯವರು ಶಾಲು ಹೊದಿಸಿ ಸನ್ಮಾನಿಸ್ತಾ ಇದ್ದಾರೆ, ಯುವ ವಾಲಿನ್ ವಾದಕಿ. ಹಾಗೆ ನಮ್ಮೂರಿನ ಪ್ರತಿಭೆ ಶ್ರೀ ಸುಹಾಸ್ ಪುರುಷರಕಟ್ಟೆ, ದಯವಿಟ್ಟು ಶಾಂತಿಗೌಡ್ ಸುಹಾಸ್ ಒಳ್ಳೆಯ ತಬಲಾ ವಾದಕರು. ಹಾಗೆ ಇವತ್ತವರು ಪ್ಯಾಡಲ್ಲಿ ಕೆಲಸವನ್ನ ಮಾಡಿದ್ದಾರೆ ಸರ್. ತಮ್ಮ ಪ್ರತಿಭೆಯೂ ಕೂಡ ಆತ್ಮೀಯವಾದಂಥ ನಮನಗಳು. ಹಾಗೆ ಎಲ್ಲ ಶಿವರಾಜ್ ಸರ್ ದಯವಿಟ್ಟು ಬನ್ನಿವರಿಗೆ ಶಾಲು ಓದಿ ಸನ್ಮಾನಿಸಬೇಕು ಅಂತ ಕೇಳ್ತಾ ಇದ್ದೇನೆ. ಹಾಗೆ ಸುಮನ್, ನಮ್ಮಲ್ಲಿ ಒಬ್ಬರು ಅದ್ಭುತವಾದ ಕಲಾವಿದರಿದ್ದಾರೆ, ರಾಜರತ್ನ ನೇವಾಡಿಗೆ ಸರ್. ತಮ್ಮ ಇರುವಿಕೆಯೇ ದೊಡ್ಡ ಸಂಗತಿ. ಅವರ ಪುತ್ರ ಶಿವ ಅವರು ಬಂದಿದ್ದಾರೆ, ಆಗಿಂದ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದಾರೆ. ಎಲ್ಲ ಕಲಾವಿದರಿಗೂ ಕೂಡ ಒಮ್ಮೆ ಎಲ್ಲರೂ ಕೂಡ ಫೋಟೋಕ್ಕಾಗಿ ಬರಬೇಕಾಗ್ತದೆ. ಎಲ್ಲ ಕಲಾವಿದರಿಗೂ ದೇವಳದ ಸಮಿತಿ ವತಿಯಿಂದ ಮತ್ತೊಮ್ಮೆ ಹೃದಯಪೂರ್ವಕವಾದಂಥ ನಮನಗಳು. ಈ ವೇದಿಕೆಯಲ್ಲಿ
ಅಧ್ಯಕ್ಷರು, ಅದೇ ರೀತಿ ಈಶ್ವರ ಸಂಪಾದಕರು, ರಘು ಮುಗೇರ ಕಾರ್ಯದರ್ಶಿ, ಗೋಪಾಲ ನಾಯ್ಕ ಎಳಿಕ, ಸುಂದರ ನಾಯ್ಕ, ಕನ್ಯಪ್ಪ ನಾಯ್ಕ, ನರೇಶ್, ಲೋಕೇಶ್ ನೈತಾಡಿ, ಸತೀಶ್ ಪ್ರಭು, ಲೋಕೇಶ್ ಮಣಿಯ, ಸುಂದರ ಮಣಿಯ, ಪವನ್ ಮಣಿಯ, ಗೋಪಾಲ ರೆಡ್ಡೆ, ರಾಘವೇಂದ್ರ ನಾಯಕ್, ಸಂತೋಷ್ ನಾಯಕ್, ತೀರ್ಥೇಶ್ ಮಣಿಯ, ದಕ್ಷಿಣ್ ನಂಬರ್ ಐತೆ ಆಫ್ ಮಾಡಿದೆ ಮೋದಿ ನಂಬರ್ ಟೈಟಲ್ ಚೇಂಜ್ ಆಗೋದು
ಟೈಟಲ್ ಚೇಂಜ್ ಆಗೋದು
ದೇವಸ್ಥಾನದ ವೆಡಿಕಟ್ಟೆಯ ಬಳಿ ವಾಹನವನ್ನು ನಿಲ್ಲಿಸಿದ್ದಾರೆ. ಭಕ್ತಾದಿಗಳಲ್ಲಿ ಒಂದು ವಿನಂತಿ, ವೆಡಿಕಟ್ಟೆಯ ಬಳಿ ಇರುವಂತಹ ವಾಹನಗಳನ್ನು ಕೂಡಲೇ ತೆರವುಗೊಳಿಸಿ ದೇವತಾ ಕಾರ್ಯಕ್ರಮಗಳಿಗೆ ಅನುವು ಮಾಡಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ದೇವರ ಬಳಿ ನಡೆದ ನಂತರ ಬೆಳಿಗಟ್ಟೆಯಲ್ಲಿ ಕಟ್ಟೆಪೂಜೆ ಉಂಟು. ಈ ಸಂದರ್ಭದಲ್ಲಿ ವಾಹನಗಳನ್ನು ತಾವು ನಿಲ್ಲಿಸಿದಲ್ಲಿ ದೇವತಾ ಕಾರ್ಯಕ್ರಮಗಳಿಗೆ ತೊಂದರೆ ಆಗ್ತದೆ. ಅದರಿಂದಾಗಿ ತಾವು ತಮ್ಮ ವಾಹನಗಳನ್ನು ಅಲ್ಲಿಗೆ ತೆರವುಗೊಳಿಸಿ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಯಪೂರ್ವಕವಾಗಿ ವಿನಂತಿಸ್ತಾ ಇದ್ದೇವೆ. ಕೆಳಗಡೆ ಬೇಡಿಕಟ್ಟೆಯಲ್ಲಿ ಬೊಲೆರೋ ಕಾರ್ ಇದೆ. K21G0039 K21G0039. ದಯವಿಟ್ಟು ಈ ಬೊಲೆರೋ ಕಾರನ್ನು ಅಲ್ಲಿಂದ ತೆರವುಗೊಳಿಸಬೇಕಾಗಿ ದೇವರ ವತಿಯಿಂದ ಕೇಳಿಕೊಳ್ತಿದ್ದೇವೆ. ಅದೇ ರೀತಿ ಒಂದು ಒಮಿನಿ ಕಾರ್ ಇದೆ. K12M9812 K12M9812 ಒಮಿನಿ ಕಾರ್, ಅದನ್ನು ಕೂಡ ತೆರವುಗೊಳಿಸಬೇಕಾಗಿ ವಿನಂತಿಸುತ್ತಿದ್ದೇವೆ. ಆದಷ್ಟು ಬೇಗ. ಅಲ್ಲಿ ಕಟ್ಟೆ ಪೂಜೆ ಇದೆ. ಕೌಂಟರ್ನ ಬಳಿ ನಿಂತಿರ್ತಕ್ಕಂಥ ಭಕ್ತರಿಗೆ ಒಂದು ವಿನಂತಿ, ಕೌಂಟರ್ನ ಬಳಿಯಿಂದ ತಾವು ಜಾಗವನ್ನು ತೆರವುಗೊಳಿಸಿ ಈಟೆ ಬದಿಗೆ ಬೇಕಾಗಿ ತಮ್ಮಲ್ಲಿ ವಿನಯಪೂರ್ವಕವಾಗಿ ವಿನಂತಿಸಿದ್ದಾರೆ. ಎಲ್ಲ ಭಕ್ತಾದಿಗಳಲ್ಲಿ ಒಂದು ವಿನಂತಿ, ಕೌಂಟರ್ನ ಬಳಿಯಿಂದ ತಾವು ಜಾಗವನ್ನು ತೆರವುಗೊಳಿಸಿ ಈಟೆ ಬದಿಗೆ ಬೇಕಾಗಿ ತಮ್ಮಲ್ಲಿ ವಿನಯಪೂರ್ವಕವಾಗಿ ವಿನಂತಿಸಿದ್ದಾರೆ. ಈಗಾಗಲೇ ನಮ್ಮ ಅನ್ನಛತ್ರದಲ್ಲಿ ದೇವರ ಅನ್ನಪ್ರಸಾದದ ವಿತರಣೆ ಆಗ್ತದೆ. ಭಕ್ತಾದಿಗಳು ಅನ್ನಪ್ರಸಾದವನ್ನು ಸ್ವೀಕರಿಸಬೇಕಾಗಿ ಸಮಾಜಕ್ಕೆ ವಿನಂತಿಸ್ತಾ ಇದ್ದಾರೆ.
ಕಟ್ಟೆ ಪೂಜೆ ಮಾಡಿಸುವವರು ಕೌಂಟರ್ಗೆ ಬಂದು ಸೇವಾ ರಸೀದಿಯನ್ನು ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಶ್ರೀದೇವರ ಕಟ್ಟೆ ಪೂಜೆ ಮಾಡುವವರು ಕೌಂಟರ್ಗೆ ಬಂದು ಸೇವಾ ರಸೀದಿಯನ್ನು ಮಾಡಬೇಕಾಗಿ ತಮ್ಮಲ್ಲಿ ವಿನಯಪೂರ್ವಕವಾಗಿ ವಿನಂತಿಸ್ತಾ ಇದ್ದೇವೆ.
ಸೌಂಡ್ಸಿನವರು ಒಮ್ಮೆ ದೇವಸ್ಥಾನದ ಒಳಗೆ ಬರಬೇಕಂತ ವಿನಂತಿಸುತ್ತಿದ್ದೇವೆ. ಸೌಂಡ್ಸಿನವರು
ಒಂದು ಪ್ರಕಟಣೆ. ತಾಯಿ ರಚನಾ, ಇವರ ಮಗ ಸೋಹನ್ ಎಂಬ ಹುಡುಗ ನಮ್ಮ ವೇದಿಕೆ ಶಿವಪಾರ್ವತಿ ವೇದಿಕೆಯ ಮುಂಭಾಗದಲ್ಲಿ ಕೂತಿದ್ದಾನೆ. ಆದ ಕಾರಣ ಗಮನಿಸಿ, ರಚನಾ ಮುಖ್ವೆ ಇವರ ಮಗ ಸೋಹನ್ ಎಂಬ ಹುಡುಗ ತನ್ನ ಅಮ್ಮನ ಬರಲಿಕ್ಕಿಗಾಗಿ ಕಾಯ್ತಾ ಇದ್ದಾನೆ. ವೇದಿಕೆಯ ಮುಂಭಾಗದಲ್ಲಿ ಹುಡುಗ ಕೂತಿದ್ದಾನೆ. ಆದರಣೀಯ ಬೃಹತ್ ಭಕ್ತರೇ, ಶ್ರೀದೇವರ ಅನ್ನಪ್ರಸಾದವನ್ನು ನಿರಂತರವಾಗಿ ನಡೆಯುತ್ತಾ ಇದೆ. ಭಕ್ತಾದಿಗಳು ಶ್ರೀದೇವರ ಅನ್ನಪ್ರಸಾದವನ್ನು ಸ್ವೀಕರಿಸಬೇಕು. ಅನ್ನಪೂರ್ಣ ಛತ್ರದಲ್ಲಿ ನಿರಂತರವಾಗಿ ಅನ್ನಪ್ರಸಾದ ನಡೆಯುತ್ತಾ ಇದೆ. ಅದೇ ರೀತಿ ದೇವರ ಬಳಿ ಉತ್ಸವ ಇತರ ಕಾರ್ಯಕ್ರಮಗಳಲ್ಲಿ ತಾವು ತೊಡಗಿಸಿಕೊಂಡು ದೇವರ ಪ್ರಸಾದವನ್ನು ಸಹ ಸ್ವೀಕರಿಸಬೇಕಂತ ವಿನಂತಿಸಿದ್ದೇವೆ.
ಇಲ್ಲಿ ಮಾಡಿಸುವ ಸೇವಾ ಕಾರ್ಯಕ್ರಮದಲ್ಲಿ ಕಚೇರಿ ಪಡೆದು ಚಿಕ್ಕ ಪೂಜೆಯನ್ನು ಮಾಡಿಸಬೇಕೆಂದು ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಅನ್ನಪೂರ್ಣ ಪ್ರಸಂಗದಲ್ಲಿ ನಿರಂತರವಾಗಿ ಅನ್ನಪ್ರಸಾದದ ವ್ಯವಸ್ಥೆ ಇದೆ. ಭಕ್ತಾದಿಗಳು ಶ್ರೀಗಳ ಅನ್ನಪ್ರಸಾದವನ್ನು ಸ್ವೀಕರಿಸಬೇಕು. ಸೇವಕರ ಮನೆಯಲ್ಲಿ ಸೇವಾ ರಸೀದಿಯನ್ನು ಪಡೆದು ತಮ್ಮ ಸೇವೆಗಳನ್ನು ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ವಸಂತ ಕಟ್ಟಬಹುದು ಮತ್ತು ಪುಷ್ಪರಥೋತ್ಸವ ಅತಿ ವೈಭವದಿಂದ ನಡೆಯುತ್ತಿದೆ. ಗಾಡಿಯನ್ನು ತೆಗೆಯಲು ತೊಂದರೆ ಆಗ್ತಾ ಇದೆ. ಆದ್ದರಿಂದ ಆದಷ್ಟು ಬೇಗನೆ ಹೋಗಿ 46-9 ಈ ಗಾಡಿಯನ್ನು ತೆರವುಗೊಳಿಸಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದಾರೆ.
ಅಂದರೆ ಸಂಭ್ರಮಗಳಿದೆ. ಈಗಿನ ಹಸಿರುಕಟ್ಟೆಗಳಿಗೆ ಹಾಗೂ ಸಿರಿಗೆರೆ ಅದೇ ಸೇವೆಯನ್ನು ಮಾಡಿಸಿಕೊಳ್ಳಬೇಕು ಅಂತ ನಮಗೆ ವಿನಂತಿ ಮಾಡ್ತಾ ಇದ್ದಾರೆ. ಅದೇ ರೀತಿ ನಾಳೆ ದಿನ ಬೆಳಿಗ್ಗೆ ದೇವರ ಬಳಿ ಒಂದು ಉತ್ಸವ, ಪಲ್ಲಕ್ಕಿ ಉತ್ಸವ, ದರ್ಶನ ಬಳಿ, ಪಟ್ಟಣ ಕಾಣಿಕೆ, ಮಹಾಪೂಜೆ, ಪ್ರಸಾದ ವಿತರಣೆ ಮತ್ತು ಅನ್ನಸಂತ ಸೇವೆ ನಡೆಯುತ್ತೆ. ಕೆಳಗಿನ ಅನ್ನಪೂರ್ಣ ಕಾರ್ಯಕ್ರಮದಲ್ಲಿ ನಿರಂತರವಾಗಿ ಅನ್ನದಾನ ಸೇವೆಯು ಶ್ರೀದೇವರ ಅನ್ನಪ್ರಸಾದವು ನಿರಂತರವಾಗಿ ನಡೆಯುತ್ತಾ ಇದೆ. ಭಕ್ತರ ಮತ್ತು ಶ್ರೀದೇವರ ಅನ್ನಪ್ರಸಾದವನ್ನು ಸ್ವೀಕರಿಸಬೇಕು. ಅದೇ ರೀತಿ ತಾವೆಲ್ಲರೂ ಶಾಂತ ರೀತಿಯಿಂದ ಶ್ರೀದೇವರ ಹಸ್ತವಾದ್ಯಗಳನ್ನು ಕಲಿತುಕೊಳ್ಳಬೇಕು ಅಂತ ನಮ್ಮಲ್ಲಿ ವಿನಂತಿಯನ್ನು ಮಾಡ್ತಿದ್ದೇವೆ. ಕಳೆದ ಹಲವಾರುಗಳಿಂದ ಅತಿ ವಿಜೃಂಭಣೆಯಿಂದ ಬ್ರಹ್ಮಾಂಡ ರಸೋತ್ಸವವು ನಡೆದುಕೊಳ್ಳುತ್ತದೆ ಅನ್ನೋದಕ್ಕೆ ತಮಗೆಲ್ಲರಿಗೂ ತುಂಬ ಸಂತೋಷವಾಗಿದೆ. ಅದಕ್ಕೆ ಸಹಕರಿಸಿದ ತಮ್ಮೆಲ್ಲರಿಗೂ ಅನಂತ ಅಭಿನಂದನೆಯನ್ನು ಸಲ್ಲಿಸ್ತಾ ಇನ್ನು ಮುಂದೆಯೂ ತಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ಸದಾ ಶ್ರೀದೇವರ ನಿರ್ಣಯನ್ನು ತಮ್ಮಲ್ಲಿ ವಿನಂತಿಸುತ್ತ ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯ ಅನುಕೂಲಗಳಾಗಿ ಶಾಂತ ರೀತಿಯಲ್ಲಿ ಶ್ರೀದೇವರ ಉತ್ಸವ ಹಾಗೂ ಅನ್ನಪ್ರಸಾದವನ್ನು ಸ್ವೀಕರಿಸಬೇಕು. ಕಟ್ಟೆಪೂಜೆ, ಸಿನಿಮಾ ಪ್ರದರ್ಶನ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಗವದ್ಭಕ್ತರು ಪಾಲ್ಗೊಂಡು ಶ್ರೀದೇವರ ಕೃತಿಗೆ ಪಾತ್ರರಾಗಬೇಕು ಅಂತ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ.
वाचम्
ವಂದಿಸಿ ಸ್ವಾಗತ ಮಾಡಿದ್ದೇವೆ.
ಭಕ್ತರ ಪಾಲಿಸು ಶಂಭೋ ಶಂಕರ. ಶ್ರೀ ಮಹಾಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ.
ನಾನು ಇದ್ದೇನೆ ಕಿತ್ತುಕೊಳ್ಳೋದು ಐಲೆಟ್ಸ್ ಮಂದು ಮುಪ್ಪತ್ತಕ್ಕೆ ಬಳಿತಲ್ಲ 20 ಸೆಕೆಂಡ್ ಒಂದು ಆಫ್ ರೋಡ್
ಮೂರನೇ ಬಂತೆ ಜಾತ್ರೆ ಬರೋಡು ಬಂತೆ 10 ಜನ ಎಲ್ಲ ಬರೋಡು ಎಲ್ಲ ಜಾತ್ರೆ
ಮೊದಲು ಜೇನು ಬಂಡ ಎಲ್ಲ ಬಂಡ ಅದೆಲ್ಲ ಸಮಸ್ಯೆನೇ ಅದು ಕೊಡ್ದೊಡ್ಡೆ ಮುಗಿತು ಎಲ್ಲಿಡೋದು ನಮ್ಮದಾದ ಪೂರ ಎಕ್ಸ್ಪರ್ಟ್ ಒಂದು ಆದ ಇಲ್ಲೇ ಕೊಯ್ಲ ಅಲ್ಪ ಎಲ್ಲ ಬಂದಿದ್ದಾರೆ ಇಲ್ಲಿದ್ದೆಲ್ಲ ಅಡುಗೆ Dentro do canal, tirou dele. Cameraman.
ಪಾಲ್ಗೊಳ್ಳೆಯ ಭಗವದ್ಭಕ್ತರೇ, ಎಲ್ಲರಿಗೂ ಒಂದು ಗಂಟೆಗೆ ಶ್ರೀದೇವಿಯರನ್ನ ಮನೆಗಿದಾಡಿ 11 ಗಂಟೆಗೆ ದರ್ಶನ ಮಾಡಿ ನಡೆದರು. ಭಕ್ತಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಗೆ ಬಂದು ಶ್ರೀದೇವಿಯರನ್ನ ಕೃಪೆಗೆ ಪಾತ್ರರಾಗುವುದನ್ನು ವಿನಂತಿ ಮಾಡಿದರು. ಒಂದು ಮಟ್ಟಿಗೆ ಬಲಿ ಬಿದ್ದಾಡ್ದು ಉತ್ಸವ ನಡೆದು ಅಂಜನೆ 12 ಗಂಟೆಗೆ ದರ್ಶನ ಮಾಡಿ ಬಟ್ಟಲ ಕಾಲಿಗೆ ನಡೆದು ಭಗವದ್ಭಕ್ತರು ಮಾತೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಶ್ರೀದೇವಿಯರ ಕೃಪೆಗೆ ಪಾತ್ರರಾಗುವುದು ವಿನಂತಿ ಮಾಡಿದರು.
Cut.